18 ವರ್ಷಗಳ RCB ಒಂದು ಕಪ್ ಗೆಲ್ಲುವ ಒಂದು ಸಂಭ್ರಮಾಚರಣೆಯನ್ನ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ನಡೀತಾ ಇದೆ. ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಎಲ್ಲ ಕನ್ನಡಿಗರಾಗಿರ್ಬೋದು, RCB ಅಭಿಮಾನಿಗಳಿಗೂ ಸಹ ಕಾಲಿಡೋದಕ್ಕೂ ಸಹ ಜಾಗ ಇಲ್ದಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಕಾಸ್ ಯಾಕಂತಂದ್ರೆ RCB ಅಂದ್ರೆ ಒಂದು ಎಮೋಷನ್, ಆ ಒಂದು ಎಮೋಷನ್ ನಲ್ಲಿ ಮಾಡ್ತಿರುವಂತಹ ಒಂದು ಸಂಭ್ರಮಾಚರಣೆ, ಹಾಗೇನೆ RCB ಆಟಗಾರರಿಗೆ ಮಾಡ್ತಿರುವಂತಹ ಸನ್ಮಾನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲಾ ಕನ್ನಡಿಗರು ಸಹ ಆಗಮಿಸಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಕೆಳಗಡೆ ನಿಂತ್ಕೊಂಡು ಏನು ಕಾಣಿಸಲ್ಲ ಅನ್ನುವಂತಹ ಒಂದು ರೀತಿ. ಆ ಒಂದು ಕಾರಣಕ್ಕಾಗಿ ಮರದಲ್ಲಿ RCBಯ ಒಂದು ಬಾವುಟವನ್ನ ಹಿಡಿದು ಮರದ ಒಂದು ತುದಿಯಲ್ಲಿ ನಿಂತು RCB ಬಾವುಟವನ್ನ ಆರಿಸ್ತಾ ವಿಧಾನಸೌಧದ ಮುಂಭಾಗದಲ್ಲಿ RCB ಆಟಗಾರರಿಗೆ ನಡೀತಾ ಇರುವಂತಹ ಒಂದು ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ RCBಯ ಒಂದು ಅಭಿಮಾನವನ್ನ ಹೊತ್ತು ಮರ ಹತ್ತಿ ಆ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಬ್ಬರು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ತುಟ್ಟ ತುದಿಯಲ್ಲಿ ಮರೂನ್ ಕಲರ್ ಶರ್ಟ್ ಹಾಕೊಂಡು RCBಯ ಒಂದು ಆಟಗಾರರಿಗೆ ನಡೀತಾ ಇರುವಂತಹ ಒಂದು ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಬಿಕಾಸ್ ಯಾಕಂತಂದ್ರೆ RCB ಅಂದ್ರೆ ಒಂದು ಎಮೋಷನ್. ಆದ್ರೆ ಮನೆಯಲ್ಲಿ ಒಂದಷ್ಟು ಜನ ಅವರ ಫ್ಯಾಮಿಲಿ ಮೆಂಬರ್ಸ್, ಅವರನ್ನೇ ನಂಬ್ಕೊಂಡಿರುವಂತಹ ಕುಟುಂಬಸ್ಥರು ಸಹ ಇರ್ತಾರೆ. ಸೊ RCB ಅಭಿಮಾನಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಕಾಣಿಸಲ್ಲ, RCB ಆಟಗಾರರಿಗೆ ಕಾಣೋದಕ್ಕೆ ಒಂದು ಇದಾದ್ರೆ ಇಲ್ಲಿ ಮರಗಳನ್ನ ಹತ್ತಿ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ, ಗಾಳಿ ಬಂತು ಅಂತಂದ್ರೆ ಹಾರ್ಕೊಂಡು ಹೋಗುತ್ತೆ ಅಂತ ಒಂದು ಮರಗಳನ್ನ ಹತ್ತಿ ಕೂಡ RCB ಆಟಗಾರರಿಗೆ ಮಾಡ್ತಿರುವಂತಹ ಒಂದು ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮಳಿತಿರುವಂತಹ ಒಂದು RCB ಅಭಿಮಾನಿಗಳ ಒಂದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಇದಿಷ್ಟು RCB ಆಟಗಾರರ ಒಂದು ನಡೀತಾ ಇರುವಂತಹ ಒಂದು ಸಂಭ್ರಮಾಚರಣೆ ನೋಡೋದಕ್ಕೆ ಮರಗಳನ್ನ ಹತ್ತಿ ಅಲ್ಲೂ ಕೂಡ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ತಮ್ಮ ಒಂದು ಅಭಿಮಾನವನ್ನ ಮೆರಿತಾ ಇರುವಂತದ್ದು. ಇದಿಷ್ಟು ವಿಧಾನಸೌಧದ ಮುಂಭಾಗದಲ್ಲಿ RCB ಆಟಗಾರರಿಗೆ ನಡೀತಾ ಇರುವಂತಹ ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂದಿರುವಂತಹ RCB ಅಭಿಮಾನಿಗಳ ಒಂದು ಸದ್ಯದ ಪರಿಸ್ಥಿತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.